ನಮಸ್ಕಾರ ಎಲ್ಲರಿಗೂ. ನನ್ನ ಇನ್ನೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡ್ತಿರೋ ರೂಮ್ಸ್ ಪ್ಲಾಸ್ಟಿಂಗ್ ಬಗ್ಗೆ ಮಾಹಿತಿಯನ್ನು ಕೊಡುತ್ತೇನೆ. ಮೊದಲನೇದಾಗಿ ನೀವು ನೋಡ್ತಿರೋ ಹಾಗೆ ನಾವು ಇಲ್ಲಿ ಮಾಡ್ತಿರೋದು ಬಂದು ಜಿಪ್ಸಮ್ ಪ್ಲಾಸ್ಟಿಂಗ್ ಆರ್ ಪನ್ನಿಂಗ್ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ನಾವು ನೋಡೋದಾದರೆ ಜಿಪ್ಸಮ್ ಪ್ಲಾಸ್ಟಿಂಗ್ ಚೂಸ್ ಮಾಡೋದು ತುಂಬ ಕಡಿಮೆ. ಇಲ್ಲಿ ನಾವು ಏನಕ್ಕೆ ಪನ್ನಿಂಗ್ ಮಾಡ್ತಿರೋದು ಮತ್ತು ಇದರ ಇಂಪಾರ್ಟೆನ್ಸ್ ಏನು ಅಂತ ನಿಮಗೆ ತಿಳಿಸ್ಕೊಡುತ್ತೇನೆ. ಫಸ್ಟ್ಲಿ ನೀವು ಕೇಳ್ಬೋದು, ಸಿಮೆಂಟ್ ಪ್ಲಾಸ್ಟಿಂಗ್ ಬದಲು ಏನಕ್ಕೆ ಪನ್ನಿಂಗ್ ಮಾಡ್ತಿರೋದು ಅಂತ. ಸೊ ಸಿಮೆಂಟ್ ಪ್ಲಾಸ್ಟಿಂಗ್ ಮಾಡಿದಾಗ ಏನಾಗುತ್ತೆ ಅಂದರೆ ಮೇಜರಾಗಿ ನಮಗೆ ಕ್ಯೂರಿಂಗ್ ಮಾಡೋ ಅವಶ್ಯಕತೆ ಇರುತ್ತದೆ. ಕಂಪೇರ್ಡ್ ಟು ಜಿಪ್ಸಮ್ ಸಿಮೆಂಟ್ ಸೆಟ್ಟಿಂಗ್ ಟೈಮ್ ಜಾಸ್ತಿ ಆಗಿರುತ್ತದೆ. ಹಾಗೆ ನಮ್ಮದು ಲೇಬರ್ ಕಾಸ್ಟ್ ಆ್ಯಂಡ್ ಯೂಸೇಜ್ ಆಫ್ ಪುಟ್ಟಿ ಕೂಡ ಜಾಸ್ತಿ ಆಗುತ್ತೆ. ಆ್ಯಂಡ್ ಕ್ಯೂರಿಂಗ್ ಕರೆಕ್ಟಾಗಿ ಮಾಡಿಲ್ಲ ಅಂದಾಗ ಕ್ರ್ಯಾಕ್ ಬರೋ ಚಾನ್ಸಸ್ ಕೂಡ ಆಗಿರುತ್ತದೆ. ಸೊ ಹಾಗಾದರೆ ನಾವು ಇಲ್ಲಿ ನೋಡೋದಾದರೆ ಸಿಮೆಂಟ್ ಬದಲು ಜಿಪ್ಸಮ್ ಪ್ಲಾಸ್ಟಿಂಗ್ ಚೂಸ್ ಮಾಡಿದ್ದು ಏನಕ್ಕೆ ಅಂದರೆ ಮೇಜರ್ಲಿ ಜಿಪ್ಸಮ್ ಸೆಟ್ಟಿಂಗ್ ಟೈಮ್ ಬಂದು 30 ನಿಮಿಷ ಆಗಿರುತ್ತದೆ. ಆ್ಯಂಡ್ ನಾರ್ಮಲಿ ಇದು 72 ಅವರ್ಸಲ್ಲಿ ಡ್ರೈ ಆಗುತ್ತೆ. ಆ್ಯಂಡ್ ನಾವು ಸಿಮೆಂಟ್ ಯೂಸ್ ಮಾಡಿದಾಗ ಮಿನಿಮಮ್ 7 ದಿವಸ ಕ್ಯೂರಿಂಗ್ ಅವಶ್ಯಕತೆ ಇರುತ್ತದೆ. ಆ್ಯಂಡ್ ಜಿಪ್ಸಮ್ ಪ್ಲಾಸ್ಟಿಂಗ್ಗೆ ಕ್ಯೂರಿಂಗ್ ಅವಶ್ಯಕತೆ ಕೂಡ ಇರೋದಿಲ್ಲ. ಮತ್ತು ಇನ್ನೂ ಪಾಯಿಂಟ್ಸ್ ನೋಡೋದಾದರೆ ನಿಮಗೆ ಸ್ಮೂತ್ ಫಿನಿಶಿಂಗ್ ಸಿಗುತ್ತದೆ. ಆ್ಯಂಡ್ ನಮಗೆ ಅಡಿಷ್ನಲ್ ಪುಟ್ಟಿ ಮಾಡುವ ಅವಶ್ಯಕತೆ ಕೂಡ ಬರೋದಿಲ್ಲ. ಹಾಗೆ ಇನ್ನೊಂದು ಪಾಯಿಂಟ್ ಹೇಳೋದಾದರೆ ಲೈಟ್ ವೇಟ್ ಆಗಿರುತ್ತದೆ. ಕಂಪೇರ್ ಟು ಸಿಮೆಂಟ್ ಇದು ಲೈಟ್ ವೇಟ್ ಕೂಡ ಆಗಿರುತ್ತದೆ. ಮತ್ತು ಬೇಸ್ಡ್ ಆನ್ ವೆದರ್ ಕಂಡೀಷನ್ ಟೆಂಪ್ರೇಚರ್ ಕೂಡ ಮೇಂಟೈನ್ ಆಗುತ್ತೆ. ಈವನ್ ಮೇಜರಾಗಿ ಹೇಳ್ಬೋದಂದರೆ ಲೇಬರ್ ಕಾಸ್ಟ್ ಕೂಡ ಕಡಿಮೆ ಆಗುತ್ತದೆ. ಸೊ ಜಿಪ್ಸಮ್ ಪ್ಲಾಸ್ಟಿಂಗ್ ಸ್ಟಾರ್ಟ್ ಮಾಡೋ ಮುಂಚೆ ಏನೆಲ್ಲ ಸ್ಟೆಪ್ಸ್ ಫಾಲೋ ಮಾಡೋದು ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಮೊದಲನೇದಾಗಿ ಕಾರ್ನರ್ ಮೆಶ್ ಅಳವಡಿಸ್ಕೋಬೇಕು. ನಿಮ್ಮ ಎಕ್ಸ್ಟರ್ನಲ್ ವಾಲ್ಸ್ ಮತ್ತು ಪಾರ್ಟಿಷನ್ ವಾಲ್ಸ್ಗಳ ಮಧ್ಯೆ ಒಳ್ಳೆ ಬಾಂಡಿಂಗ್ ಹೊಂದಬೇಕಾದ್ರೆ ನೀವು ನೋಡ್ತಿರೋ ಹಾಗೆ ಈ ಥರ ಎಲ್ಲ ಕಾರ್ನರ್ಸಲ್ಲೂ ಈ ರೀತಿ ಕಾರ್ನರ್ ಮೆಶ್ನ ಅಳವಡಿಸ್ಕೋಬೇಕು. ನೆಕ್ಸ್ಟ್ ಬಂದು ನೀಟಾಗಿ ಎಲ್ಲ ವಾಲ್ಸಲ್ಲೂ ಲೆವೆಲ್ಸನ್ನು ಚೆಕ್ ಮಾಡ್ಕೋಬೇಕು. ಮತ್ತು ಬುಲ್ ಮಾರ್ಕಿಂಗ್ ಮಾಡಿಕೊಂಡು ಹಾಗೆ ನೀವು ನೋಡ್ತಿರೋ ಹಾಗೆ ರೂಮ್ನ ರೈಟ್ ಆ್ಯಂಗಲ್ ಕೂಡ ಚೆಕ್ ಮಾಡ್ಕೋಬೇಕು. ನಾವು ಇಲ್ಲಿ ರೈಟ್ ಆ್ಯಂಗಲ್ಗೋಸ್ಕರ 3-4-5 ಮೆಥಡ್ ಅಂತ ಯೂಸ್ ಮಾಡಿಕೊಂಡು ಈ ರೀತಿ ಚೆಕ್ ಮಾಡಿರ್ತೀವಿ. ಇದೆಲ್ಲ ಆದಮೇಲೆ ನೀವು ಪನ್ನಿಂಗ್ ಸ್ಟಾರ್ಟ್ ಮಾಡ್ಬೋದು. ಮತ್ತು ಇನ್ನೊಂದು ನಾನು ನಿಮಗೆ ಮೇಜರಾಗಿ ಹೇಳೋದೇನೆಂದರೆ ನಾವು ಇಲ್ಲಿ ಯೂಸ್ ಮಾಡ್ತಿರೋ ಮೆಟೀರಿಯಲ್ಸ್ ಯಾವುದು ಅಂತ ಹೇಳ್ಕೊಡುತ್ತೇನೆ. ಸೊ ಇಲ್ಲಿ ನೀವು ನೋಡ್ತಿರೋ ಹಾಗೆ ನಾವು ಯೂಸ್ ಮಾಡ್ತಾ ಇರೋದು ಜಿಪ್ರಾಕ್ ಕಂಪನಿಯ ಜಿಪ್ಸಮ್ಮು. ಸೊ ನಾವು ಎಲ್ಲ ನಮ್ಮ ಟಾಯ್ಲೆಟ್ಸ್ ವಾಲ್ಸ್ಗಳಿಗೆ ನಾವು ಯೂಸ್ ಮಾಡ್ತಿರೋದು ಬಂದು ಜಿಪ್ರಾಕ್ ಎಲೈಟ್ MR ಅಂತ. ಏನಕ್ಕೆ ಅಂದರೆ ಇದು ಮಾಯಿಶ್ಚರ್ ರೆಸಿಸ್ಟೆನ್ಸ್ ಆಗಿರುತ್ತದೆ. ಆ್ಯಂಡ್ ನಾರ್ಮಲ್ ಪಾರ್ಟಿಷನ್ ವಾಲ್ಸ್ಗಳಿಗೆ ನಾವು ಯೂಸ್ ಮಾಡ್ತಿರೋದು ಬಂದು ಜಿಪ್ರಾಕ್ ಎಲೈಟ್ 100 ಅಂತ. ಸೊ ನೀವು ನೋಡ್ತಿರೋ ಹಾಗೆ ನಮ್ಮ ರೂಮ್ ಫಿನಿಶಿಂಗ್ ಯಾವ ರೀತಿ ಬಂದಿದೆ ಅಂತ ನೀವು ಇಲ್ಲಿ ಈ ವಿಡಿಯೋದಲ್ಲಿ ನೋಡ್ಬೋದು. ಸೊ ಇಲ್ಲಿಗೆ ನಮ್ಮ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬರುವ ವಿಡಿಯೋದಲ್ಲಿ ಇನ್ನಷ್ಟು ಬೇರೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವರ್ಕ್ಸ್ಗಳ ಬಗ್ಗೆ ಮಾಹಿತಿ ಕೊಡುತ್ತೇನೆ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಬೆಂಬಲಿಸಿ. ಧನ್ಯವಾದಗಳು.